ನಿನ್ನೆ ಊಟದ್ದೆಲ್ಲ ಸೌಲಭ್ಯಗಳು ಯಾವುದೆಲ್ಲ ಇತ್ತು ಅಂತ ನೋಡಿದ್ವಿ. ಇವತ್ತು ಬಂದ್ಬಿಟ್ಟು ಪ್ರೋಗ್ರಾಮ್ಸ್ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಸೊ ಇವತ್ತು ಎಲ್ಲ ಅಥ್ಲೆಟಿಕ್ಸು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಸ್ಪೋರ್ಟ್ಸಲ್ಲಿ. ಅಥ್ಲೆಟಿಕ್ಸು, ಸೊ ಇದು ರನ್ನಿಂಗ್ ರೇಸು. Next in line is 100 meter seniors girls. The girls have started and what a speed! Look at the green, red and yellow. Parents and audience, please give a big round of applause. Look at the way they are passing over the baton. Absolutely a sheer performance to look at. And the next set is the red team which is leading and they're following in the green and the yellow. They just doesn't want to give up. Come on girls. Please audience, give a big round of applause. Now they're going to hand over the baton. And look at the confidence in which they're running and taking over. This is an absolute team effort and a sure sportsman spirit shown here. Our children are highly motivated and they're so confident while performing this. And look at the way they're running. Superb and incredible, and what a wonderful handover of baton. And this is the last stretch, and I'm sure all the girls are giving their best. Audience, please give a big round of applause and motivate them. This is what we want. Come on girls, look at the lightning speed in which they're running. Come on, the winner takes it all. ಸೊ ಒಂದೊಂದಾಗಿ ಡೀಟೇಲಾಗಿ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಸೊ ಕೆಲವು ಕಡೆ ಮ್ಯೂಸಿಕ್ಸ್ ಬರ್ತಾ ಇದೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಮ್ಯೂಟ್ ಮಾಡಿದ್ದೀನಿ, ಬೇರೆ ಮ್ಯೂಸಿಕ್ಸ್ ಹಾಕಿದ್ದೀನಿ. ಮತ್ತು ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದೇ ಬೆಸ್ಟ್ ಅನಿಸಿತ್ತು. ಮತ್ತು ಡ್ಯಾನ್ಸು ಕ್ಲಾಸ್ ವೈಸು ಡ್ಯಾನ್ಸಸ್ ಇತ್ತು. ಮತ್ತು ಮಕ್ಕಳು ಒಬ್ಬೊಬ್ಬರಾಗಿ ರಿಲೇ ಆಗ್ತಾಯಿದೆ, 100 ಮೀಟರ್ಸ್ ರಿಲೇ ಮಕ್ಕಳದು. ಸೊ ಅದು 500 ಮೀಟರ್ಸು ಸೊ ನಡೀತಾ ಇದೆ, ಮಕ್ಕಳು ಓಡ್ತಾ ಇದ್ದಾರೆ, ತುಂಬ ಚೆನ್ನಾಗಿತ್ತು. ಮತ್ತು ಜಂಪ್ ಮಾಡಿ ರೇಸ್ ಮಾಡ್ತಾರಲ್ಲ ಅದೂ ಇತ್ತು, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ. ಮತ್ತು ಎಲ್ಲ ಮಕ್ಳಿಗೂ ಪಾರ್ಟಿಸಿಪೇಟ್ ಮಾಡೋರಿಗೆ ಎಲ್ರಿಗೂ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮಾಡ್ತಾಯಿತ್ತು. ಮತ್ತು ಅಲ್ಲಿ ನಮ್ಮದು ಸ್ವಿಮ್ಮಿಂಗ್ ಪೂಲ್ ಇದೆ ಮಕ್ಕಳಿಗೆಲ್ಲ, ನಮ್ಮ ಸ್ಕೂಲಲ್ಲಿ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಜುಂಬಾ ಡ್ಯಾನ್ಸಲ್ಲಿ ಮಕ್ಕಳೆಲ್ಲ 8th, 9th, 10th ಅವರು ಹೈಸ್ಕೂಲು ಮತ್ತು +2 ಮಕ್ಕಳಿಗೆ ಜುಂಬಾ ಡ್ಯಾನ್ಸ್ ಯಾರೆಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅವ್ರ ಹೆಸರುಗಳೆಲ್ಲ ಡಿಜಿಟಲಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. 8 ಮೆಂಬರ್ಸು. ಸೊ ಎಲ್ಲ 10th ಕ್ಲಾಸಿಂದ ಬಂದಿದೆ ಮಕ್ಕಳು. ಸೊ ಅದನ್ನು ನೋಡಿಕೊಂಡು ಇಲ್ಲಿನೂ ಈ ಕಡೆನೂ ನೋಡ್ತಾಯಿದ್ವಿ. ಎಲ್ಲ ಸ್ಪೋರ್ಟ್ಸು ನಡೀತಾಯಿತ್ತು. ಸ್ಪೋರ್ಟ್ಸಲ್ಲಿ ಅಥ್ಲೆಟಿಕ್ಸು ಮತ್ತು ರನ್ನಿಂಗ್ ರೇಸ್ ನೋಡಲಿಕ್ಕೆ ಅಂತೂ ತುಂಬ ಖುಷಿ ಆಗ್ತಾಯಿತ್ತು. ಮಕ್ಕಳು ಅಷ್ಟೇ ಸ್ಪಿರಿಟಿಂದ ಓಡ್ತಾಯಿದ್ರು. ಮತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ರನ್ನಿಂಗ್ ರೇಸು ಸ್ಟಾರ್ಟ್ ಮಾಡ್ಕೋಬೇಕು. ಅದು ತುಂಬ ಚೆನ್ನಾಗಿತ್ತು, ತಮಾಷೆಯಾಗಿತ್ತು ನೋಡೋಕ್ಕೆ, ಅಷ್ಟೇ ಚೆನ್ನಾಗಿತ್ತು. ಪುಟ್ಟ ಮಕ್ಕಳು ಅಷ್ಟೇ ಪುಟ್ಟ ಹೆಜ್ಜೆ ಹಾಕ್ಕೊಂಡು ಓಡ್ತಾ ಇರೋದು. ಮತ್ತು ಈ ಮಕ್ಕಳು ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ತುಂಬಾ ಖುಷಿ ಅನಿಸುವಂಥ ಒಂದು ಮೂಮೆಂಟು. ಡ್ಯಾನ್ಸ್ ಬರ್ತಾಯಿದ್ರೆ ಮಕ್ಕಳು ತಂದೆ ತಾಯಿಗಳು ಎಲ್ಲ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು, ಅದು ಖುಷಿ ಅನಿಸ್ತಾಯಿತ್ತು. Indoor temperature controlled swimming pool. Can we have a huge round of applause for this, a new venture that we are going to witness it on our LED screen. Presenting to you our drill performance by our tiny tots of grade 1 and 2. Can we have a huge round of applause for these youngest stars? Be ready to rejoice with our children moving in unison to create a visual display of precision. ಮಕ್ಕಳಿಗೆ ಎಷ್ಟು ಎಂಕರೇಜ್ ಮಾಡ್ತಾಯಿದ್ರು ಅಂದರೆ ಖುಷಿಯಾಗಿ ನಮಗೂ ನೋಡೋಕೆ ಅಷ್ಟೇ ಅನಿಸ್ತಾಯಿತ್ತು. ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಮತ್ತು ನಮ್ಮ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಅದು ಡ್ಯಾನ್ಸ್ ಆಯಿತು. ಇದು ಫಸ್ಟು ಬೇರೆ ಮಕ್ಕಳು ಮಾಡ್ತಾಯಿದ್ದಾರೆ. ಸೊ ಅವ್ರದ್ದು ಒಂದು ಕ್ಲಿಪ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಡ್ಯಾನ್ಸ್ ತೊಗೊಂಡೆ. ಮಕ್ಕಳು ಅಷ್ಟೇ ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ. ಒಂದೊಂದು ಮಕ್ಕಳು ಮನೇಲಿ ಇಟ್ಕೊಂಡು ನಾವು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಷ್ಟೊಂದು ಮಕ್ಕಳು ಅಲ್ಲಿ ನಿಂತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಮತ್ತು ಡ್ಯಾನ್ಸ್ಗಂತೂ ಮಕ್ಕಳನ್ನ ಟೀಚರು ಹ್ಯಾಂಡಲ್ ಮಾಡ್ತಾರಲ್ಲ, ಅದು ಗ್ರೇಟ್ ಅಂತ ಹೇಳೋದು. ಇಷ್ಟು ಚೆನ್ನಾಗಿ ಮಕ್ಕಳಿಗೆ ಒಂದೇ ಸಮನೆ ಟೀಚ್ ಮಾಡೋದು ಅಂತ ಹೇಳಿದ್ರೆ ಅದು ಗ್ರೇಟ್ ಟಾಸ್ಕ್ ಅಂತ ಹೇಳ್ಬೋದು. 1 ತಿಂಗಳು ತೊಗೊಂಡ್ರೂ ಟ್ರೈನ್ ಮಾಡೋಕ್ಕೆ ತುಂಬಾ ಕಷ್ಟ ಇದೆ. ಬಟ್ ಎಲ್ಲ ಟೀಚರ್ಸು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂತು. ಮತ್ತು ಪ್ರೋಗ್ರಾಮ್ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡುವಂಥದ್ದಾಗಿತ್ತು. ಎಲ್ರಿಗೂ ಖುಷಿ ಆಯಿತು.
ಮತ್ತು ಒಂದೊಂದು ಪರ್ಫಾಮೆನ್ಸು ಅಷ್ಟೇ ಚೆನ್ನಾಗಿತ್ತು. ಎಲ್ಲನೂ ಮಕ್ಕಳು ದೊಡ್ಡವರು ಎಲ್ಲ ಕ್ಲಾಸವರು ಬಂದಿದ್ರಲ್ಲ, ಸೊ ಎಲ್ಲರೂ ಖುಷಿಯಿಂದ ಡ್ಯಾನ್ಸ್ ಪರ್ಫಾಮೆನ್ಸ್ ನೋಡ್ತಾಯಿದ್ರು, ಅವರು ಕುಣಿತಾಯಿದ್ರು. ತುಂಬ ಖುಷಿ ಅನಿಸ್ತಾಯಿತ್ತು. ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ಪ್ಯಾರೆಂಟ್ಸ್ ಅಂತೂ ತುಂಬ ಎಂಜಾಯ್ ಮಾಡಿಕೊಂಡು ಎಲ್ಲ ಅವ್ರವ್ರು ಖುಷಿಯಾಗಿ ಡ್ಯಾನ್ಸ್ ಮಾಡೋದು ಮಾಡ್ತಾಯಿದ್ರು. ಸ್ಟೇಜ್ ಮೇಲೆ, ಸ್ಟೇಜ್ ಅಂದರೆ ಈ ಬೌಂಡ್ರಿ ಒಳಗಡೆ ಮಕ್ಕಳು ಆಡ್ತಾಯಿದ್ರು. ಹೊರಗಡೆ, ಬಾರ್ಡರ್ ಹೊರಗಡೆ ಇಲ್ಲಿ ನೋಡಿ ಕ್ಯಾನೋಪೀಸ್ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಎಲ್ಲ ಪ್ಯಾರೆಂಟ್ಸು ಅವರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಕೆಲವರು ಮಕ್ಕಳದು ಶೂಟ್ ಮಾಡೋದೆಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಮಕ್ಳಿಗೂ ಈ ಥರನೂ ಎಂಜಾಯ್ ಮಾಡಬೇಕು. ಮಕ್ಕಳ ಜೊತೆ ಹಾಗೆ ಇದ್ದರೆ ಅವರು ಎಷ್ಟು ಎಂಜಾಯ್ ಮಾಡ್ತಾರೆ ಅಷ್ಟಕ್ಕಿಂತ ಪ್ಯಾರೆಂಟ್ಸ್ ಎಂಜಾಯ್ ಮಾಡಿದ್ದ ಹಂಗೆ ಆಯಿತು ಈ ಪ್ರೋಗ್ರಾಮು. ಎಲ್ಲನೂ ಒಂದು ಪರ್ಫಾಮೆನ್ಸ್ ಕೊಡ್ತಾಯಿದ್ರು. ಜುಂಬಾ ಡ್ಯಾನ್ಸ್ ಅಂತ ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಚೆನ್ನಾಗಿತ್ತು. ಅದು ಅಲ್ಲಿ ಯಾರೂ ಹೋಗಲಿಕ್ಕೆ ಅಲೋಡ್ ಇಲ್ಲ. ಸೊ ಓನ್ಲಿ ಡಿಸ್ಪ್ಲೇಯಲ್ಲಿ ಬರ್ತಾಯಿತ್ತು, ಡಿಜಿಟಲ್ ಟಿ ವಿಯಲ್ಲಿ ಎಲ್ಲರೂ ನೋಡಬೇಕಾಗಿತ್ತು. ಸೊ ಆ ಥರ ನಡೀತಾಯಿತ್ತು. ತುಂಬ ಚೆನ್ನಾಗಿದೆ. ಕೆಲವೊಂದು ಆ ಕಡೆ ಈ ಕಡೆ ನಾವು ಹೋಗಿ ನೋಡೋಕ್ಕಾಗಲ್ವಲ್ಲ, ಸೊ ಅದರಿಂದ ದ್ರೋಣ್ ಅರೇಂಜ್ ಮಾಡಿದ್ರು. ದ್ರೋಣು ಎಲ್ಲ ಕಡೆನೂ ಮೂವ್ ಆಗ್ತಾಯಿತ್ತು. ಸೊ ಡಿಜಿಟಲಲ್ಲಿ ನಾವು ನಿಂತ್ಕೊಂಡು ನೋಡ್ಬೋದಾಗಿತ್ತು. ಮತ್ತು ಎಲ್ಲ ಅಥ್ಲೆಟಿಕ್ಸ್ ಮಕ್ಕಳು ಅವರು ಪಾರ್ಟಿಸಿಪೇಷನ್ಗೆ ರೆಡಿ ಆಗ್ತಾಯಿದ್ರು. ಇಲ್ಲಿ ಸ್ಪೋರ್ಟ್ಸು ನಡೀತಾಯಿತ್ತು ಮತ್ತು ಡ್ಯಾನ್ಸ್ ಮನಸ್ಸು ನಡೀತಾ ಇತ್ತು. ನೋಡಿ ಎಷ್ಟು ಕ್ಯೂಟಾಗಿ ಮಕ್ಕಳು ಹಾಪ್ ಮಾಡ್ಕೊಂಡು ನಡೀತಾ ಇದ್ದಾರೆ. Congratulations, winners. Well done. Next up is 400 meters relay, class 3 boys. Lane 7 Godavari and lane 8 Narmada Heights. The lightning speed finishing. Give a big round of applause to our girls. Next up is 80 meters hurdles junior category class 7. Wait. Lane 5 Anika Kaveri, lane 6 Kruti, Ganga, lane 7 Aroni Godavari House. Ready, athletes, on your mark. Challenging obstacles and unbreakable spirit. Look at our girls with the sheer brilliance. They are conquering the hurdles. What a way, girls! Look at the boys with the lightning speed. They conquered the race. An absolutely scintillating performance. Kudos. ಖುಷಿ ಅನಿಸ್ತೈತೆ. ನಾವು ಚಿಕ್ಕ ಮಕ್ಕಳಾಗೆ ಅವ್ರಿಗೆ ಎಂಕರೇಜ್ ಮಾಡಿಕೊಂಡು ಇದ್ವಿ. ತುಂಬ ಒಂಥರ ನಮ್ಮನ್ನು ನಾವೇ ಮರ್ತಂಗೆ ಇತ್ತು ಪ್ರೋಗ್ರಾಮು. ಮತ್ತು ಸಣ್ಣ ಮಕ್ಕಳಿಗೆ ಗೋಣಿ ಚೀಲದೆಲ್ಲ ಹಾಕ್ಬಿಟ್ಟು ಹಾಪಿಂಗ್ ರನ್ನಿಂಗ್ ರೇಸ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಮತ್ತು ಸಣ್ಣ ಮಕ್ಕಳು ಇನ್ನು ಗರ್ಲ್ಸ್ಗಂತೂ ಇನ್ನೂ ಕ್ಯೂಟಾಗಿತ್ತು. ಬನ್ನನ್ನು ಒಂದು ದಾರದಲ್ಲಿ ಕಟ್ಬಿಟ್ಟು ಅಲ್ಲಿ ಇಟ್ಟಿರ್ತಾರೆ. ಅದು ಈ ಮಕ್ಕಳು ಓಡೋಗಿ ಆ ಬನ್ನನ್ನು ಸ್ವಲ್ಪ ತಿಂದ್ಬಿಟ್ಟು ಮತ್ತು ಒಂದು ಡ್ಯಾನ್ಸ್ ಪರ್ಫಾಮೆನ್ಸು ಮತ್ತು ಇನ್ನೊಂದು ಸ್ಪೋರ್ಟ್ಸ್ ಆಗಿತ್ತು. ಸೊ ಅಥ್ಲೆಟಿಕ್ಸ್ ಎಲ್ಲ ರನ್ನಿಂಗ್ ರೇಸು ಮತ್ತು ಈ ಥರನೇ ಟೀಮ್ ವರ್ಕ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರು. ತುಂಬ ಒಂಥರ ನಮ್ಮದು ಬಾಲ್ಯ ಜೀವನ ನೆನಪಾದಂಗೆ ಆಗುತ್ತೆ. ತುಂಬ ಖುಷಿ ಅನಿಸುವಂತಹ ಒಂದು ಮೂಮೆಂಟ್ ಇದು. ಪ್ರತಿ ವರ್ಷವೂ ಆ್ಯನ್ಯುವಲ್ ಡೇ ಮಾಡುವಾಗ ನಮಗೆ ನಮ್ಮನ್ನೇ ನಾವು ಮರ್ತೋಗಿರ್ತೀವಿ, ಏನಾಗ್ತಾಯಿದೆ ಅಂತ ಗೊತ್ತಿರಲ್ಲ ಅಲ್ಲಿ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಮಕ್ಕಳ ಜೊತೆ ಆಡಿಕೊಂಡು ನೋಡಿಕೊಂಡು ತುಂಬ ಖುಷಿಯಾಗ್ಬಿಡ್ತೀವಿ. ಸೊ ನನಗೂ ಬಹಳ ಸಂತೋಷ ಆಗ್ತಾಯಿತ್ತು. ಸೊ ನನ್ನ ಮಗಳದು ಸ್ಪೋರ್ಟ್ಸ್ ಇತ್ತು ಮತ್ತು ಬೆಳಗ್ಗೆ ಮಾರ್ಚ್ ಫಾಸ್ಟ್ ಇತ್ತು. ಸೊ ಅವಳು 7 ಗಂಟೆಗೆ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಹೋಗಿ ಅಲ್ಲಿ ಮಾರ್ಚ್ ಫಾಸ್ಟ್ ಮಾಡಿದ್ಲು. ಮಾರ್ಚ್ ಫಾಸ್ಟ್ ಆದಮೇಲೆ ಮತ್ತು ಅಲ್ಲಿಂದ ಹಾಗೆ
ಡ್ಯಾನ್ಸೂ ಮಾಡಬೇಕಾಗಿತ್ತು. ಸೊ ಅವ್ರಿಗೆಲ್ಲ ಅಲ್ಲಿ ಫುಡ್ಡೆಲ್ಲ ಕೊಟ್ಟಿದ್ದರು. ಸೊ ಕಾಂತಿ ಸ್ವೀಟ್ಸಿಂದ ಅವ್ರಿಗೆ ಸಮೋಸ, ಪಫು ಮತ್ತು ಡೋನಟ್ಸು, ಜ್ಯೂಸು ಎಲ್ಲ ಕೊಟ್ಟಿದ್ದಾರೆ. ಮಕ್ಕಳು ತಿಂದು ಅಲ್ಲೇ ಆಡಿಕೊಂಡು ಫುಲ್ ಡೇ ಇದ್ದರು. ಸೊ ಚೆನ್ನಾಗಿ ಪರ್ಫಾಮೆನ್ಸ್ ಕೊಟ್ಟರು ಮಕ್ಕಳು. ದೊಡ್ಡ ಮಕ್ಕಳದಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಗ್ರ್ಯಾಂಡ್ ಫೈನಲಿಯಲ್ಲಂತೂ ನೆನೆಸ್ಕೊಳ್ಳೋಕ್ಕಾಗಲ್ಲ, ಆ ಥರ ಇತ್ತು ಪ್ರೋಗ್ರಾಮು. ಬಹಳ ಚೆನ್ನಾಗಿತ್ತು. ನನ್ನ ಮೊಬೈಲು ಚಾರ್ಜಿಂಗ್ ಇಲ್ಲದೆ ಇರೋ ಕಾರಣ ನಾನು ಅದು ಗ್ರ್ಯಾಂಡ್ ಫೈನಲ್ ಶೂಟ್ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.